ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನರಕ ಚತುರ್ದಶಿ ಆಯಿತು ಇವತ್ತು, ಲಕ್ಷ್ಮೀ ಪೂಜೆ, ನಾಳೆ ಬಲಿಪಾಡ್ಯಮಿ, ಒಂದಾಗ್ದೊಂದು ಹಬ್ಬಗಳಾಗ್ತದೆ. ಮೊನ್ನೆ ನೆನ್ನೆ ಇವತ್ತು ಎಲ್ಲ ಬ್ಲಾಗ್ ಮಾಡಿದ್ದೀನಿ, ನೀವು ಅದನ್ನೆಲ್ಲ ನೋಡ್ತೀರಾ. ಪಟಾಕಿ ಶಬ್ದ ಜೋರಾಗಿದೆ, ಆ ಶಬ್ದದಲ್ಲಿ ಮಾತು ಎಷ್ಟು ಕೇಳಿಸಿದೆಯೋ ಗೊತ್ತಿಲ್ಲ. ಆದರೂ ಕೂಡ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಎಲ್ಲ ವಿಷಸ್ನ ಹಂಚ್ಕೊಳ್ತಾ ಶುರು ಮಾಡೋಣ ಅಂತ ಅಂದ್ಕೊಂಡೆ. ದೀಪಗಳನ್ನೆಲ್ಲ ಇಟ್ಬಿಟ್ಟು ಹೊರಗಡೆ ಬರ್ತೀನಿ. ಅಷ್ಟರಲ್ಲಿ ನೀವು ನಿನ್ನೆ ಮೊನ್ನೆ ಎಲ್ಲ ಏನೇನೆಲ್ಲ ಆಯಿತು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಮತ್ತೆ ಸಿಗ್ತೀನಿ, ಮಾತಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಸಾರಿ, ದೀಪಾವಳಿ ಹಬ್ಬ ಆಗಿ ಎಷ್ಟೋ ದಿವಸ ಆಯಿತು. ಈಗ ಬ್ಲಾಗ್ ಹಾಕ್ತೀನಿ, ಕಾರಣಗಳು ಅನೇಕ ಆಗಲಿಲ್ಲ. ಇವಾಗ ಹಾಕೋಕ್ಕಾಗ್ತಾಯಿದೆ, ನೀವು ಕೂಡ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಬ್ಬ ಅಂದ ತಕ್ಷಣ ಹಬ್ಬಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಜೋಡಿಸ್ಕೋಬೇಕಾಗತ್ತೆ. ಅದಕ್ಕೆ ತರೋದಕ್ಕೆ ಅಂಥೇಳಿ ಹೊರಟಿದ್ದೀನಿ. ಹೂವು, ಹಣ್ಣು, ಸಾಲು ದೀಪ ಇರ್ಬೋದು, ಅಥವಾ ಇಲ್ಲಿ ತರಾವರಿ ಪೇಂಟ್ ಮಾಡಿದ್ದು ಬೇರೆ ಬೇರೆ ಆಕಾರದ ದೀಪಗಳು ಎಲ್ಲವೂ ಇತ್ತು. ಸಾಲು ದೀಪಗಳು ಹಚ್ಚೋರು ಈ ಥರದನ್ನು ತೊಗೊಂಡೋಗಿ ಹಚ್ತಾರೆ. ಕೆಲವ್ರ ಮನೇಲಿ 12, 24, 14, 11 ಈ ಥರ ಎಲ್ಲ ನಂಬರ್ಗಳನ್ನ ನಾನು ಕೇಳಿದ್ದೀನಿ. ಇಲ್ಲಿ ಸ್ವಲ್ಪ ಫ್ಯಾನ್ಸಿ ಆಗಿರಬೇಕು ಅಂದರೆ ಈ ಥರದ್ದು ಪೇಂಟ್ ಮಾಡಿತ್ತು ಹಚ್ತಾರೆ. ಇಲ್ದೇನೆ ನೀವು ಈ ಮಣ್ಣಿನ ದೀಪನೇ ತೊಗೊಂಡು ಹೋಗಿ ಕೂಡ ಅದಕ್ಕೂ ಪೇಂಟ್ ಮಾಡಿ ಹಚ್ಬೋದು. ಇಲ್ಲಿ ಒಂದನ್ನು ನೋಡಿದೆ, ರೇಯಾನ್ ಅಲ್ಲ, ನೈಲಾನ್ ರಂಗೋಲಿ ಅಂಥೇಳಿ. ನನಗೆ ಇದೇನೋ ಹೊಸ್ತು ಅಂತ ಅನ್ನಿಸ್ತು. ಫೈನ್ ಪೌಡ್ರ್ ಇರೋಂಥ ರಂಗೋಲಿಗಳು ತುಂಬ ನುಣುಪಾಗಿರೋವಂಥದ್ದು ಸಿಗುತ್ತೆ, ಆದರೆ ಈ ನೈಲಾನ್ ರಂಗೋಲಿ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಈ ನಿಜವಾಗ್ಲೂ ಇದರೊಳಗೆ ನೈಲಾನ್ ಮಿಕ್ಸ್ ಆಗಿದೆಯಾ ಅಥವಾ ನೈಲಾನ್ ಥರ ಟೆಕ್ಸ್ಚರಾ ಗೊತ್ತಾಗಲಿಲ್ಲ. ಈ ಕಲರ್ಗಳು ಏನಿದೆಯಲ್ಲ, ನೈಲಾನ್ ಟೆಕ್ಸ್ಚರ್ ಅಲ್ಲ, ನೈಲಾನ್ ಥರ ನುಣುಪಾಗಿದೆ ಅಂತ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಈ ಕಲರ್ಗಳ ಪ್ಯಾಕೆಟ್ ಏನಿದೆಯಲ್ಲ, ಇವಾಗೆಲ್ಲ ಪೂನಾ ರಂಗೋಲಿ ಅಂತ ಫೇಮಸ್ ಆಗ್ತಿದೆಯಲ್ಲ, ಆ ಥರ ರಂಗೋಲಿ ಪುಡಿಗಳಂದರೆ ತರಿ ಆಗಿರುತ್ತೆ. ನಿಮಗೆ ತುಂಬ ನುಣ್ಣಗಿರೋವಂಥ ರಂಗೋಲಿ ಬಣ್ಣಗಳಲ್ಲ ಅದು. ಈಗ ನೀವು ಒಂದು ಟೀ ಸೋಸೋದು ಸ್ಟ್ರೈನರಲ್ಲಿ ನೀವು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ಹೋದರೆ ಈ ಥರ ರಂಗೋಲಿ ಪುಡಿಗಳು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ತರಿ ಆಗಿರುತ್ತಲ್ವ, ಹಾಗಾಗಿ ಅದು ಮಾಡೋದಕ್ಕಾಗೋದಿಲ್ಲ. ಅದೇ ಸ್ವಲ್ಪ ನುಣ್ಣಗಿರೋದಾದರೆ ಅದನ್ನು ನೀವು ಈ ಸ್ಟ್ರೈನರಲ್ಲಿ, ಅಂದರೆ ಟೀ ಸೋಸೋದಿರುತ್ತಲ್ಲ ಅದರಲ್ಲಿ ಜಾಲರಿ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ಕ್ಲೀನಾಗಿ ಜರಡಿ ಹಿಡಿದ್ರೆ ಎಲ್ಲ ಕಡೆ ರಂಗೋಲಿ ಅಂದರೆ ಬಣ್ಣ ಏನಿರುತ್ತಲ್ಲ ಅದು ಚೆನ್ನಾಗಿ ಹರಡ್ಕೊಳತ್ತೆ. ಆ ಥರದ್ದು ನಾನು ಹುಡುಕ್ತಾ ಇದ್ದೆ, ಆ ಥರದ್ದು ಸಿಗಲಿಲ್ಲ. ಇವಾಗೆಲ್ಲ ಮೋಸ್ಟ್ಲಿ ಮಾರ್ಕೆಟಲ್ಲಿ ಈ ಪೂನಾ ರಂಗೋಲಿಗೆ ಡಿಮ್ಯಾಂಡು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಈಗ ಮಾವಿನ ಸೊಪ್ಪು ತೊಗೊಳ್ಳೋಣ ಅಂಥೇಳಿ, ಯಾಕೋ ಜಾಸ್ತಿ ಜನ ಇಟ್ಕೊಂಡಿರಲಿಲ್ಲ. ಅಲ್ಪ ಸ್ವಲ್ಪ ಅಂದರೆ ಹೂ ಮಾರೋರು ಸ್ವಲ್ಪ ಇಟ್ಕೊಂಡಿದ್ರು, ಆದರೆ ಒಂದೊಂದ್ಸತಿ ತುಂಬ ತಂದು ಹಾಕ್ಕೊಂಡಿರ್ತಾರಲ್ಲ ಆ ಥರ ಏನು ಕಾಣಿಸ್ಲಿಲ್ಲ. ಚೆಂಡು ಹೂ ವಿಶೇಷ ಈ ಸಮಯದಲ್ಲಿ. ಇದು ಮಾರನೇ ದಿವಸ, ನರಕ ಚತುರ್ದಶಿ ಹಬ್ಬದ ದಿವಸ. ಅಡುಗೆ ಏನೆಲ್ಲ ಆಗಿತ್ತು ಅಂತ ನಿಮಗೆ ತೋರಿಸ್ಬಿಡೋಣ ಅಂಥೇಳಿ 2 ಥರ ಕೋಸಂಬರಿ, ಕ್ಯಾರೆಟು, ಹೆಸರುಬೇಳೆ, ಕಡಲೆಬೇಳೆ, ಸೌತೆಕಾಯಿ, ಹಾಗೆ ಹುರುಳಿಕಾಯಿ ಪಲ್ಯ, ಕೋಸಿನ ಪಲ್ಯ, ಮತ್ತು ಕುಂಬಳಕಾಯಿ, ಕಾಯಿ ಹುಳಿ, ಹಾಗೆಯೇ ಒಬ್ಬಟ್ಟು, ಪುಳಿಯೋಗರೆ, ಪಾಯಸ ಎಲ್ಲವುದು ಕೂಡ ಇತ್ತು. ನೆನ್ನೆ ನರಕ ಚತುರ್ದಶಿ ಆಯಿತು. ನೀವು ಅದಕ್ಕೂ ಮುಂಚೆ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ, ಅದು ಮೊನ್ನೆ ನಾನು ಹೋಗಿ ಹೂವು ಹಣ್ಣು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರಿ. ಅದಾದಮೇಲೆ ನಿನ್ನೆ ಊಟ ತಿಂಡಿದ್ದು ಒಂಚೂರು ಊಟದ ನೋಡಿದ್ರಿ ನೀವು, ಒಬ್ಬಟ್ಟಿನ ಊಟ. ನೆನ್ನೆ ನರಕ ಚತುರ್ದಶಿ ದಿವಸ ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗಿಂದನೂ ಚೆನ್ನಾಗಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು ಅಂದರೆ ತಲೆನೋವು ಶುರುವಾಯಿತು. ಬೆಳಗ್ಗೆ ಎದ್ದ ತಕ್ಷಣ ತಲೆನೋವಿತ್ತು. ಮೈಗ್ರೇನ್ ಇರೋರಿಗೆ ನಾನೇನು ಹೇಳ್ತೀನಿ ಅಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಬೆಳಗ್ಗೆ ಹೇಳ್ತಾನೆ ತಲೆನೋವು ಚೂರು ಇದ್ದು ತಲೆ ಭಾರ ಇದ್ದರೆ ಅವತ್ತಿನ ದಿವಸ ಹೆಂಗೋಗುತ್ತೆ ಅಂತ ನೀವೇ ಊಹೆ ಮಾಡ್ಕೋಬೋದು. ನನಗೆ ಗೊತ್ತು, ಸುಮಾರು ಜನ ಹಿಂದೆ ಕೂಡ ಹೇಳಿದಾಗಲೂ ಅಯ್ಯೋ ನಮಗೂ ಇದೇ ಪ್ರಾಬ್ಲಮ್ಮು ಅಂತಲೇ ಕೇಳಿದ್ದೀನಿ. ಸೊ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಮೇಲೆ ಸ್ವಲ್ಪ ತಲೆನೋವು ಇತ್ತಲ್ಲ, ಅಡುಗೆ ಎಲ್ಲ ಮಾಡ್ತಾ ಆ ಕೆಲಸಗಳು ಮುಗಿಸಿದ್ರೆ ಸಾಕು, ವ್ಲಾಗ್ ಮಾಡೋದು ಬೇಡ ಅಂತ ಅನ್ಸಕ್ಕೆ ಶುರು ಆಯ್ತು. ಯಾಕೆಂದರೆ ಮಾತ್ರೆ ತೊಗೊಂಡು ಇದೆಲ್ಲ ಮಾಡೋದು ಬೇಡ. ಸೊ ಹಿಂಗಾಗತ್ತೋ ಹಾಗೆ ನಿಧಾನಕ್ಕೆ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಡುಗೆ ಎಲ್ಲ ಮಾಡಿ ಮಲ್ಕೊಂಡು ಹೇಳಕ್ಕೆ ಹೋದರೆ ಮೈಗ್ರೇನ್ ಇರೋರಿಗೆ ಮತ್ತೆ ಹೇಳ್ತಾ ಇರಿ, ಗೊತ್ತಿರತ್ತೆ ಏನಾಗುತ್ತೆ ಅಂತೇಳಿ. ಇನ್ನೂ ಜಾಸ್ತಿ ಆಗೋಗಿತ್ತು. ಸಂಜೆ ಹೊತ್ತಿಗಂತೂ ನನಗೆ ಒಂದು ಬಾಗಿಲು ಮುಂದ್ಗಡೆ ರಂಗೋಲಿ ಹಾಕಿ ದೀಪ ಇಟ್ಟು ಇಷ್ಟು ಮಾಡೋ ಹೊತ್ತಿಗೆ ನಾನು ಸುಸ್ತಾಗೋಗ್ಬಿಟ್ಟಿದ್ದೆ ನೆನ್ನೆ. ಸೊ ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಓಕೆ, ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ವರ್ಷ ಒಂದೊಂದು ಥರ ನಡೀತಾ ಇರುತ್ತೆ. ಪ್ರತಿ ಸತಿನೂ ಪ್ರತಿ ಹಬ್ಬದಲ್ಲೂ ಹೀಗೆ ಆಗತ್ತೆ, ಹೀಗೆ ಆಗಬೇಕು ಅಂಥೇಳಿ ನಮ್ಮೇಲೆ ನಾವು ಅಷ್ಟೊಂದು ತುಂಬ ಏನಂತಾರೆ ಒಂಥರ ಕಠೋರವಾಗಿ ನಿರ್ಧಾರಗಳನ್ನ ತೊಗೊಂಡು ಮಾಡೋದಕ್ಕಾಗೋದಿಲ್ಲ. ಹೆಲ್ತ್ ಫಸ್ಟು. ನಿಮ್ಮಲ್ಲೂ ಕೂಡ ಎಷ್ಟೋ ಜನ ಹೇಳ್ತಿರ್ತೀರ, ಒಂದೊಂದ್ಸತಿ ನಮಗೆ ಮೂಡಿರುತ್ತೆ, ಒಂದೊಂದ್ಸತಿ ಮೂಡಿರಲ್ಲ ಅಂತೇಳಿ. ಸಹಜ, ಅದು ಏನೂ ಮಾಡೋಕ್ಕಾಗೋದಿಲ್ಲ. ಆರೋಗ್ಯ ನೋಡ್ಕೋಬೇಕಾಗತ್ತೆ. ಏನೋ ದೇಹದಲ್ಲಿ ತೊಂದರೆ ಇಟ್ಕೊಂಡು, ಬಟ್
ಇಲ್ಲ ನಾನಾದರೂ ಮಾಡ್ತೀನಿ ಅಂತೇಳಿ ಸುಮ್ಮನೆ ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಇನ್ನೂ ಆರೋಗ್ಯ ಇನ್ನೂ ಹಾಳಾಗಿ ಚೂರು ಪಾರು ಅಲ್ಲಿ ಹುಷಾರಾಗೋದು ರೆಸ್ಟ್ ತೊಗೊಂಡು ಇನ್ನೂ ಜಾಸ್ತಿ ಆಗಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ನಿನ್ನೆ ನಾನು ಅಷ್ಟೇ ಸಂಜೆ ಹೊತ್ತಿಗೆ ನನಗೆ ಮನೆ ಮುಂದೊಂದು ದೀಪ ಇಟ್ಟು ರಂಗೋಲಿ ಇದು ಮಾಡಿ ದೀಪ ಹಚ್ಚೋದು ಅದೆಲ್ಲ ಮಾಡಲೇಬೇಕಲ್ವಾ. ಸೊ ನರಕ ಚತುರ್ದಶಿ ಎಣ್ಣೆ ನೀರು ಹಾಕ್ಕೊಂಡು ಕೆಲಸಗಳೆಲ್ಲ ಮಾಡಿ ಎಲ್ಲ ಆಗಿ ಕೊನೆಗೆ ಹಂಗಾಯಿತು. ಹಾಗಾಗಿ ಏನು ವ್ಲಾಗ್ ಮಾಡೋಕ್ಕಲ್ಲ. ಇವತ್ತಿನ ದಿವಸ ಲಕ್ಷ್ಮೀ ಪೂಜೆ ಕೆಲವ್ರು ನೆನ್ನೆನೆ ಅಂದರೆ ಮೋಸ್ಟ್ಲಿ ನಾರ್ತ್ ಇಂಡಿಯನ್ಸು ನೆನ್ನೆನೆ ಆಗೋಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲೂ ಕೂಡ ಇವತ್ತ ನಾಳೆ ನನ್ನ ಕನ್ಫ್ಯೂಷನ್ ಇರುತ್ತೆ ಅನಿಸುತ್ತೆ. ಮೋಸ್ಟ್ಲಿ ಅಮಾವಾಸ್ಯೆ ಸಂಜೆಗಿತ್ತು ಅಂತ ಮಾಡಿದ್ದಾರೆ ಅನಿಸುತ್ತೆ. ಬೆಳಗ್ಗೆ ಹೊತ್ತಿಗೆ ಅಮಾವಾಸ್ಯೆ, ಬೆಳಗ್ಗೆ ಲಕ್ಷ್ಮೀ ಪೂಜೆ ಆದರೆ ಬೆಳಗ್ಗೆ ಅಮಾವಾಸ್ಯೆ ಇದ್ದರೆ ಮಾಡಿ ಮುಗಿಸ್ಬೋದು. ಸೊ ಇವತ್ತಿನ ದಿವಸ ಲಕ್ಷ್ಮೀ ಪೂಜೆ ನಮ್ಮ ಮನೇಲಿ ಅದು ಆಯಿತು. ಆ್ಯಕ್ಚುಲಿ ನೆನ್ನೆ ನಿಮ್ಗೆ ಈ ಶಾಪಿಂಗ್ದೆಲ್ಲ ತೋರಿಸ್ಬಿಡೋಣ ಅಂತ ಆಸೆ ಇತ್ತು. ಬಟ್ ನೆನ್ನೆ ಹೇಳಿದ್ನಲ್ಲ ತಲೆನೋವಿನ ಸಂಭ್ರಮದಲ್ಲಿ ಮಾಡೋಕ್ಕಾಗಲಿಲ್ಲ. ದೀಪಾವಳಿ ಹಬ್ಬಕ್ಕೆ ಯಾವಾಗಲೂ ಯಾವ್ದಾರ ಒಂದು ಚೆನ್ನಾಗಿರೋವಂಥ ದೀಪಗಳನ್ನ ತೊಗೊಂಡು ಇಟ್ಕೊಳ್ಳೋಕೆ ನಂಗೆ ಆಸೆ ಆಗುತ್ತೆ. ಬರೀ ಸುಮ್ಮನೆ ಮಣ್ಣಿನ ಹಣ್ತೆ ಇದು ಎಲ್ಲ ಸರಿ, ಬಟ್ ಏನಾರೋ ಇವಾಗೆಲ್ಲ ಎಷ್ಟು ಒಂಥರ ಚೆನ್ನಾಗಿರೋದು ಬರುತ್ತೆ ಅಲ್ವಾ, ತುಂಬ ನಾಜೂಕಾಗಿ ಪೇಂಟ್ ಮಾಡಿರೋದು ಅಥವಾ ಕೆಲಸ ಮಾಡಿರೋದು ಏನಂತಾರೆ ಎಲ್ಲ ಡಿಸೈನರ್ ದೀಪಗಳು ಅಂತೆಲ್ಲ ಬರುತ್ತಲ್ವ. ಸೊ ಹಾಗೆ ಲಾಸ್ಟ್ ಇಯರ್ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಒಂದರೊಳಗೇನೆ ಒಂದು ದೊಡ್ಡ ದೀಪದೊಳಗೇನೆ ಡಿಸೈನ್ ಇರೋದು 4-5 ದೀಪಗಳು ಚಿಕ್ಕದಿರೋದು ಆ ಥರದ್ದೆಲ್ಲ ತುಂಬ ಲಾಸ್ಟ್ ಇಯರ್ ನಾನು ಶೇರ್ ಮಾಡಿದ್ದೆ. ಸೊ ಈ ಸತಿ ಅದೇ ಥರ ತರಿಸೋಣ ಏನಾರು ಒಂದು. ನನ್ನ ಹತ್ರ ಸಾಕಷ್ಟು ದೀಪಗಳಿದೆ ಆಲ್ರೆಡಿ. ಮತ್ತೆ ಇನ್ನೊಂದು ಅದೇ ಸೇಮ್ ಅದೇ ಥರದ್ದು ಏನು ತೊಗೊಳೋದು ಬೇಡ ಅಂತ ಫಸ್ಟ್ ಬೇಡ ಅಂತಲೇ ಅಂದ್ಕೊಂಡೆ. ಬಟ್ ಏನಾರು ಒಂದು ದೀಪ ತೊಗೋಬೇಕಲ್ವಾ. ಸೊ ಅದಕ್ಕೆ ಓಕೆ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿರೋದು ತೊಗೊಂಡು ನೋಡೋಣ ಅನ್ಕೋತಾ ಇದ್ದೆ. ಆವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಇದು ಕಾಣಿಸ್ತಿದಲ್ಲ, ನನಗೆ ಇದು ಪಿಂಗಾಣಿ ದೀಪಗಳು ಬರುತ್ತಲ್ಲ ಪೋರ್ಸಲಿನ್, ಇದ್ರ ದೀಪಗಳು ಬೇಕು ತೊಗೊಳ್ಳೋಣ ಅಂತ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಮೆಮೊರಿ ಕಾರ್ಡ್ ಫುಲ್ ಆಯಿತು ಅಂತ ಮೆಸೇಜ್ ಬಂತು. ಸೊ ಅದನ್ನು ಚೇಂಜ್ ಮಾಡಿಕೊಂಡು ಇವಾಗ ಮತ್ತೆ ತೋರಿಸ್ತೀನಿ. ಇದು ಪಿಂಗಾಣಿ ದೀಪಗಳೇನು ಬರುತ್ತಲ್ಲ ಇದನ್ನು ತರಿಸ್ದೆ. ಸ್ವಲ್ಪ ದುಬಾರಿನೇ ಇದು. ಸೇಮ್ ಇದು ಅತರಂಗಿ ಸ್ಟುಡಿಯೋ ಅಂಥೇಳಿ ಮೇಡ್ ಇನ್ ಇಂಡಿಯಾ, ಹ್ಯಾಂಡ್ ಮೇಡ್ ಇನ್ ಇಂಡಿಯಾ ಅಂತ ಇದೆ. ಅತರಂಗಿ ಸ್ಟುಡಿಯೋ ಅಂತ ಇದೆ ಇಲ್ಲಿ. ಸೊ ನೀವು ಚೆಕ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ ಇದೆ ಇರೋದು ಅನಿಸುತ್ತೆ. ನಾನು ಹಾಗೆ ಬ್ರೌಸ್ ಮಾಡ್ತಿದ್ದಾಗ ಮೋಸ್ಟ್ಲಿ ವೆಬ್ಸೈಟಿಂದ ನೋಡಿದ್ದು ಅನಿಸುತ್ತೆ. ಒಂದೊಂದು ದೀಪಗಳು ದೊಡ್ಡದಾಗಿದೆ, ಒಂದೊಂದು ದೀಪನೂ ಈ ಥರ ಇದೆ. ಎಷ್ಟು ಸೈಜು ಅಂತ ಗೊತ್ತಾಗಬೇಕು ನಿಮಗೆ ಅಂದರೆ ಕೈ ಮೇಲೆ ಇಟ್ಕೊಂಡು ತೋರಿಸಿದ್ರೆ ಗೊತ್ತಾಗುತ್ತೆ. ಇಷ್ಟು ದೊಡ್ಡದಾಗಿದೆ, ಸಾಕಷ್ಟು ಎಣ್ಣೆ ಹಿಡಿಸುತ್ತೆ, ಚೆನ್ನಾಗಿದೆ. ಒಂಥರ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಎಷ್ಟು ಕೊಟ್ಟೆ ಅಂತ ನನಗೂ ಕೂಡ 5 ದೀಪಕ್ಕೆ ಒಂದು ದೀಪಕ್ಕೆ 100 ಚಿಲ್ಲರೆ ಹಾಗೇನೋ ಬಿತ್ತು. ಬಟ್ ನಾನು ಇದೊಂದೇ ತೊಗೊಳ್ಳಿಲ್ಲ, ಇನ್ನೂ ಒಂದು ತೊಗೊಂಡೆ. ಸೊ 1000 ರೂಪಾಯಿ ಹತ್ತತ್ರ ಏನೋ ಬಂತು ಅನಿಸುತ್ತೆ, ಅಥವಾ 700-800 ರೂಪಾಯಿ ಹತ್ತತ್ರ ಏನೋ ಬಂತು ಅನಿಸುತ್ತೆ. ನನಗೂ ಕೂಡ ಮರ್ತೋಗ್ಬಿಟ್ಟಿದೆ. ಇದು ತರಿಸಿ ಸುಮಾರು ದಿವಸ ಆಯಿತು. ನೆನೆ ತೋರಿಸ್ಬೇಕಾಯಿತು, ತೋರಿಸಿದ್ಮೇಲೆ ಹಚ್ಚೋಣ ಅಂದ್ಕೊಂಡೆ. ನೆನೆ ತೋರ್ಸೋಕ್ಕಾಗಲಿಲ್ಲ, ಹಾಗೆ ಹಚ್ಚಲಿಲ್ಲ. ಬೇರೆದೆಲ್ಲ ಇತ್ತಲ್ಲ ಅದನ್ನೇ ಹಚ್ಚಿದೆ. ಸೊ ಇವತ್ತು ಹಚ್ತೀನಿ. ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ನಿಮಗೆ ತುಂಬ ವರ್ಷಗಳು ಇರುತ್ತೆ, ಬೀಳ್ಸಿದ್ರೆ ಒಡೆದೋಗುತ್ತೆ. ಅದು ಬಿಟ್ಟರೆ ಈ ಮಣ್ಣಿಂದೆಲ್ಲ ಕೆಲವೆಲ್ಲ ಡಿಸೈನ್ ಇರುತ್ತೆ, ನೋಡೋಕೆ ಇದ್ರೂ ನೀವು ಅದನ್ನು ಒಂದ್ಸತಿ ಎಣ್ಣೆ ಹಾಕಿ ಹಚ್ಚಿದ್ಮೇಲೆ ಟಿಶ್ಯೂಲೆಲ್ಲ ಕ್ಲೀನ್ ಮಾಡಿ, ಕೆಲವರೆಲ್ಲ ಹೋದ ವರ್ಷ ಹೇಗೆಲ್ಲ ಕ್ಲೀನ್ ಮಾಡಿರ್ತೀರಾ ಅಂತ ಹೇಳಿ ಕೂಡ ಏನಾದರೂ ಶೇರ್ ಮಾಡ್ಕೊಂಡಿದ್ರಿ. ಆ ಥರ ಎಲ್ಲ ಮಾಡಿದ್ರೂ ಮಣ್ಣಿಂದು ಏನೋ ವಾಸನೆ ಬರೋದು ಅಷ್ಟು ಚೆನ್ನಾಗಿ ಇರೋದಿಲ್ಲ ಅಂತ ನನಗನ್ಸುತ್ತೆ, ಬರೀ ಮಣ್ಣಿಂದು. ಅಟ್ಲೀಸ್ಟ್ ಈ ಥರ ಏನಾರು ನೋಡೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ಏನಂತಾರೆ ಸ್ಟೈಲಿಶ್ ಆಗಿರೋದು ಇದೆಲ್ಲ ಕೂಡ ಸ್ವಲ್ಪ ಬಾಳಿಕೆ ಬರುತ್ತೆ. ಒರೆಸಿ ಎಲ್ಲ ಬೇಕಾದರೆ ಒಂಚೂರು ಸೋಪ್ ನೀರಲ್ಲೂ ಕೂಡ ಕ್ಲೀನ್ ಮಾಡ್ಬೋದು. ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ದೀಪ ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ದೆ. ಇವಾಗ ಸಂಜೆ ಆಗಿದೆ, ಇವಾಗ ರೆಡಿಯಾಗಿ ದೀಪಗಳನ್ನು ಹಚ್ಚಿ ರಂಗೋಲಿ ಹಾಕಿದ್ದಾಯಿತು ಬಾಗಿಲಿಗೆ. ಬೆಳಗ್ಗೆನೂ ರಂಗೋಲಿ ಹಾಕಿರ್ತೀನಿ, ಇವಾಗೆಲ್ಲ ಸಂಜೆ ಮೇಲೆ ಲಕ್ಷ್ಮೀ ಪೂಜೆಗೆ ಒಂದು ರಂಗೋಲಿ ಅದನ್ನು ಕೂಡ ಹಾಕಿದ್ದಾಯಿತು. ಹಾಗೆ ದೀಪಗಳನ್ನೆಲ್ಲ ಹಚ್ಬಿಟ್ಟು ಹೊರಗಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ.